ಸಾಮಾನ್ಯ ಜ್ಞಾನ 1. ಭಾರತವು ಇತ್ತೀಚೆಗೆ ಯಾವ ಕ್ಷೇತ್ರದಲ್ಲಿ ಕ್ರೊಯೇಷಿಯಾದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ: ಡಿಜಿಟಲ್ ರೂಪಾಂತರ ಮತ್ತು ತಂತ್ರಜ್ಞಾನ ವಲಯ. ಇತ್ತೀಚೆಗೆ ನಾಸಾ ಉಡಾವಣೆ ಮಾಡಿದ ವಿಶ್ವದ ಅತ್ಯಂತ ಹಗುರವಾದ ಉಪಗ್ರಹ ಯಾವುದು? ಉತ್ತರ: ಕಲಾಮ್ಸ್ಯಾಟ್ V2. ಇದನ್ನು ತಮಿಳುನಾಡು ಮೂಲದ 18 ವರ್ಷದ ವಿದ್ಯಾರ್ಥಿ ರಿಫಾತ್ ಶಾರೂಕ್ ಮತ್ತು ಅವರ ತಂಡವು ನಿರ್ಮಿಸಿದೆ. ಯುನೆಸ್ಕೋ ಯಾವ ನಗರವನ್ನು ವಿಶ್ವ ಪುಸ್ತಕ ರಾಜಧಾನಿ ಎಂದು ಹೆಸರಿಸಿದೆ? ಉತ್ತರ: ಯುನೆಸ್ಕೋ ಪ್ರತಿ ವರ್ಷ ಬೇರೆ ಬೇರೆ ನಗರವನ್ನು ವಿಶ್ವ ಪುಸ್ತಕ ರಾಜಧಾನಿ ಎಂದು ಹೆಸರಿಸುತ್ತದೆ. 2024ಕ್ಕೆ ಸ್ಟ್ರಾಸ್ಬರ್ಗ್, ಫ್ರಾನ್ಸ್. 2025ಕ್ಕೆ ರಿಯೋ ಡಿ ಜನೈರೋ, ಬ್ರೆಜಿಲ್. ವಿಶ್ವದ ಅತ್ಯಂತ ಚಿಕ್ಕ ದೇಶ ಯಾವುದು? ಉತ್ತರ: ವ್ಯಾಟಿಕನ್ ಸಿಟಿ. ಇದರ ವಿಸ್ತೀರ್ಣ ಕೇವಲ 0.44 ಚದರ ಕಿಲೋಮೀಟರ್ಗಳು. ವಿಶ್ವದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು? ಉತ್ತರ: ಲೇಕ್ ಸುಪೀರಿಯರ್. ಮೇಲ್ಮೈ ವಿಸ್ತೀರ್ಣದ ಆಧಾರದ ಮೇಲೆ ಇದು ಉತ್ತರ ಅಮೆರಿಕಾದಲ್ಲಿದ್ದು, ವಿಶ್ವದ ಒಟ್ಟು ಸಿಹಿನೀರಿನ 10% ಹೊಂದಿದೆ. ಆದರೆ, ನೀರಿನ ಪರಿಮಾಣದ ಆಧಾರದ ಮೇಲೆ ರಷ್ಯಾದಲ್ಲಿರುವ ಬೈಕಲ್ ಸರೋವರ ವಿಶ್ವದ ಅತಿದೊಡ್ಡ ಮತ್ತು ಅತ್ಯಂತ ಆಳವಾದ ಸಿಹಿನೀರಿನ ಸರೋವರವಾಗಿದೆ. ಲಾರ್ಡ್ಸ್ ಕ್ರಿಕೆಟ್ ಮೈದಾನ ಎಲ್ಲಿದೆ? ಲಂಡನ್ ನಗರದ ಸೇಂಟ್ ಜಾನ್ಸ್ ವುಡ್ನಲ್ಲಿದೆ. ಇದನ್ನು ಕ್ರಿಕೆಟ್ನ ತವರು ಎಂದು ಕರೆಯುತ್ತಾರೆ. 1956ರಲ್ಲಿ ಭಾರತದ ಯಾವ ನಗರವನ್ನು ವಾರಣಾಸಿ ಎಂದು ಮರುನಾಮಕರಣ ಮಾಡಲಾಯಿತು? ಉತ್ತರ: ಬನಾರಸ್ ನಗರವನ್ನು 1956ರಲ್ಲಿ ಅಧಿಕೃತವಾಗಿ ವಾರಣಾಸಿ ಎಂದು ಮರುನಾಮಕರಣ ಮಾಡಲಾಯಿತು. ಜಪಾನ್ ಸಂಸತ್ತಿನ ಹೆಸರೇನು? ಉತ್ತರ: ರಾಷ್ಟ್ರೀಯ ಡಯಟ್. ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಉತ್ತರ: ಏಷ್ಯನ್ ಆನೆ. 10 ನೊಬೆಲ್ ಪ್ರಶಸ್ತಿಯನ್ನು ಎಷ್ಟು ವಿಷಯಗಳಿಗೆ ನೀಡಲಾಗುತ್ತದೆ? ಉತ್ತರ: 6 ಕ್ಷೇತ್ರಗಳಿಗೆ ನೀಡಲಾಗುತ್ತದೆ. 1. ಭೌತಶಾಸ್ತ್ರ. 2. ರಸಾಯನಶಾಸ್ತ್ರ. 3. ವೈದ್ಯಕೀಯ. 4. ಸಾಹಿತ್ಯ. 5. ಶಾಂತಿ. 6. ಅರ್ಥಶಾಸ್ತ್ರ.